ನೀವು ಕೇಳಿರ್ಬೋದು, ಕಳೆದ ವರ್ಷದಿಂದ ಇಷ್ಟರವರೆಗೆ ಮೊನ್ನೆಯವರೆಗೆ ಟ್ರಂಪ್ ಹಲವಾರು ಬಾರಿ ಹೇಳ್ತಾನೆ. ಕಳೆದ ವರ್ಷ ಯುದ್ಧ ನಡೆದಾಗ ನಾವು ಇರಾನ್ನ ಪರಮಾಣು ಸ್ಥಾವರ ಧ್ವಂಸ ಮಾಡಿದ್ದೇವೆ, ಅಲ್ಲಿ ಬಾಂಬ್ ಹಾಕಿದ್ದೇವೆ, ಸರ್ವನಾಶ ಮಾಡಿದ್ದೇವೆ ಅಂತ ಕಳೆದ ಬಾರಿ ಹೇಳ್ತಾನೆ. ಈ ಬಾರಿ ಕೂಡ ಮೊನ್ನೆ ಹೇಳಿದ್ದಾರೆ, ಇರಾನ್ನ ಪರಮಾಣು ಕಾರ್ಯಕ್ರಮ ಸ್ಥಾವರ ಇದೆ ಅದನ್ನು ಧ್ವಂಸ ಮಾಡಿದ್ದೇವೆ, ಇನ್ನು ಇರಾನ್ ಪರಮಾಣು ಶಕ್ತಿ ಆಗಲು ಸಾಧ್ಯವಿಲ್ಲ ಅಂತ. ಈಗ ಮೊನ್ನೆ ಮಾತುಕತೆ ನಡೆಯಿತು, ಆಗಲೂ ವಿಷಯ ಇದ್ದದ್ದೇ, ಇರಾನ್ ಪರಮಾಣು ಶಕ್ತಿ ಆಗಬಾರ್ದು, ಇರಾನ್ನಲ್ಲಿರೋ ಪರಮಾಣು ಕಾರ್ಯಕ್ರಮ ಸ್ಥಗಿಸಗೊಳ್ಳಬೇಕು, ಪರಮಾಣು ಬಾಂಬ್ ತಯಾರಿಸಲು ಬಳಕೆ ಮಾಡುವಾಗ ಯುರೇನಿಯಂ ಏನು ಸಂಸ್ಕರಣೆ ಮಾಡಿಟ್ಟಿದ್ದಾರೆ ಅದನ್ನು ಕೊಡಬೇಕೆಂದು. ಅಲ್ಲ, ಇವನಿಗೆ ತಲೆಗಟ್ಟಿದೆ ಟ್ರಂಪ್ಗೆ. ಅವನು ಪದೇ ಹೇಳ್ತಿದ್ದಾನೆ ನಾವೆಲ್ಲ ನಾಶ ಮಾಡಿದ್ದೇವೆ ಅಂತ. ಮತ್ತು ಇರಾನ್ ಎಲ್ಲಿಂದ ಕೊಡೋದು? ಅಲ್ವಾ? ಯೋಚನೆ ಮಾಡಿ ನೋಡಿ. ನಿಮಗೊಂದು ಅಚ್ಚರಿಯ ವಿಷಯ ಏನು ಗೊತ್ತಾ? ಈ ಇರಾನ್ನ ಪರಮಾಣು ಕಾರ್ಯಕ್ರಮ ಆರಂಭವಾಗುವುದಕ್ಕೆ ವಿಶ್ವದೊಂದು ಬಲಿಷ್ಠ ರಾಷ್ಟ್ರವೇ ಮೊತ್ತ ಮೊದಲು ಅದಕ್ಕೆ ಯುರೇನಿಯಂ ಕೊಟ್ಟು ಸಹಕಾರ ನೀಡಿತು. ಬಹುತೇಕರಿಗೆ ಗೊತ್ತಿಲ್ಲ ಎಂದು ಕಾಣುತ್ತೆ. ಹೌದು, ಅದರ ಮುಂದೆ ಹೇಳ್ತೇನೆ. ಇನ್ನು ಇರಾನ್ನ ಪರಮಾಣು ಕಾರ್ಯಕ್ರಮಕ್ಕೆ ಪಾಕಿಸ್ತಾನದ ಪರಮಾಣು ವಿಜ್ಞಾನಿಯೊಬ್ಬ ಸಹಾಯ ಮಾಡಿದ್ದಾನೆ ಅನ್ನುವ ಸುದ್ದಿ ಕೂಡ ಇದೆ, ಅದನ್ನು ಹೇಳ್ತೇನೆ. ಇರಾನ್ನ ಪರಮಾಣು ಕನಸು ಮೊನ್ನೆ ಅಂತಲ್ಲ, 1950ರಿಂದಲೇ ಇದು ನಡೆಯುತ್ತಲೇ ಬಂದಿದೆ. ಗುಪ್ತವಾಗಿ ಮೊದಲು ಬಹಿರಂಗವಾಗಿ ಆರಂಭವಾಗಿತ್ತು, ಆಮೇಲೆ ಗುಪ್ತವಾಗಿ ಕೂಡ ನಡೆದಿತ್ತು. ಇಷ್ಟೆಲ್ಲ ದಾಳಿ ನಡೆಸಿದ್ರು ಕೂಡ ಇರಾನ್ನ ಪರಮಾಣು ಸ್ಥಾವರಗಳನ್ನು ನಾಶ ಮಾಡಲು ಯಾಕೆ ಸಾಧ್ಯವಾಗುತ್ತಿಲ್ಲ? ಎಲ್ಲಿದೆ? ಆಗ ನೀವು ಸುದ್ದಿ ಕೇಳ್ತಿರ್ಬೋದು, ಇರಾನ್ನಲ್ಲಿ ಭೂಕಂಪ, ಅದರಲ್ಲಿ ಯಾವುದೇ ಹಾನಿಯ ಸುದ್ದಿ ಬರ್ತಿರಲಿಲ್ಲ. ಬಹುತೇಕರಿಗೆ ಈಗಲೂ ಒಂದು ಅನುಮಾನ ಇದೆ, ಇರಾನ್ ಪರಮಾಣು ಪರೀಕ್ಷೆ ಮಾಡಿರಬಹುದೇ ಎಂದು. ಮೊನ್ನೆ ಹತ್ಯೆಯಾದ ಖಮೇನಿ ಪತ್ತ ಹೊಡೆಸಿದ್ರಂತೆ, ಪರಮಾಣು ಬಾಂಬು ತಯಾರಿಸಿಟ್ಟುಕೊಳ್ಳುವುದು ಇಸ್ಲಾಂ ಧರ್ಮಕ್ಕೆ ವಿರುದ್ಧವಾಗಿ. ಆದ್ದರಿಂದ ನಾವು ಪರಮಾಣು ತಯಾರಿಸುವುದಿಲ್ಲ, ಪರಮಾಣು ಬಾಂಬು ತಯಾರಿಸುವುದಿಲ್ಲ. ಮತ್ತು ಪರಮಾಣು ಕಾರ್ಯಕ್ರಮ ಯಾಕೆ? ಪರಮಾಣು ಖಾಲಿ ಬಾಂಬ್ ಮಾತ್ರ ಅಲ್ಲ, ಅದರಿಂದ ವಿದ್ಯುತ್ ಉತ್ಪಾದನೆಗೋಸ್ಕರ ಸಹಾಯಕಾರಿ ಆಗ್ತದೆ. ಮೊತ್ತ ಮೊದಲ ಇರಾನ್ನ ಪರಮಾಣು ಸ್ಥಾವರ ಪೋರ್ಡ್, ಇದು ಅತ್ಯಂತ ರಹಸ್ಯವಾದ ಸ್ಥಳ. ಇದನ್ನು ಪರ್ವತಗಳ ಅಡಿಯಲ್ಲಿ ಹಲವಾರು ಕಿಲೋಮೀಟರ್ಗಳ ಆಳದಲ್ಲಿ ನಿರ್ಮಿಸಲಾಗಿದೆ. ಇದನ್ನು ಅಮೆರಿಕದ ಬಂಕರ್ ಬ್ಲಾಸ್ಟರ್ ಬಾಂಬ್ಗಳಿಗೇನಿವೆ ಅದು ಕೂಡ ನಾಶಪಡಿಸಲು ಸಾಧ್ಯವಿಲ್ಲ. ಆದುದರಿಂದ ಇದನ್ನು ಪಾತಾಳ ಲೋಕದಲ್ಲಿ ಇದೆ ಅಂತ ಹೇಳ್ತಾರೆ. ಇಲ್ಲಿಯವರೆಗೆ ಅಮೆರಿಕಕ್ಕೆ ಇರಾನ್ನ ಪರಮಾಣು ಸ್ಥಾವರ ಇದೆ ಅದನ್ನು ಸಂಪೂರ್ಣ ನಾಶ ಮಾಡಿಸಲಾಗಲಿಲ್ಲ. ಹಿಂದೆ ವೈರಸ್ ಅಟ್ಯಾಕ್ ಮೂಲಕ ಕೂಡ ಇರಾನ್ನ ಪರಮಾಣು ಸ್ಥಾವರಗಳನ್ನು ಹಾಳುಗೆಡಲು ಹಲವಾರು ಪ್ರಯತ್ನ ನಡೆಯಿತು. ಅದು ಇಸ್ರೇಲ್ ಕಡೆಯಿಂದ ಹ್ಯಾಕರ್ಗಳು ಹ್ಯಾಕ್ ಮಾಡಿ ಅಲ್ಲಿನ ವಿದ್ಯುತ್ ವ್ಯವಸ್ಥೆಯನ್ನು ಹಾಳು ಮಾಡಿದ್ರು, ಇನ್ನಿತರ ಕಂಪ್ಯೂಟರ್ ವ್ಯವಸ್ಥೆಯನ್ನು ಹಾಳು ಮಾಡಿದ್ದು. ಹಲವಾರು ವರ್ಷಗಳಿಂದ ಇರಾನ್ನ ಪರಮಾಣು ಕಾರ್ಯಕ್ರಮ ತಡೆಯಲು ವಿವಿಧ ರೀತಿಯ ಪ್ರಯತ್ನಗಳು ನಡೆಯುತ್ತಲೇ ಇವೆ. ಇದು ಅಲ್ಲದೆ ಇರಾನ್ನ ಹಲವಾರು ಪ್ರಮುಖ ವಿಜ್ಞಾನಿಗಳನ್ನು ಹಲವಾರು ಬಾರಿ ರಹಸ್ಯವಾಗಿ ಇಸ್ರೇಲ್ ಹತ್ಯೆ ನಡೆಸಿದೆ. ಇದನ್ನೇ ಬೇರೆ ದೇಶಗಳು ಮಾಡಿದರೆ ಅದನ್ನು ಭಯೋತ್ಪಾದಕ ಕೃತ್ಯ ಅಂತ ಹೇಳ್ಬೋದು. ಆದರೆ ಇಸ್ರೇಲ್ ಮಾಡೋದಕ್ಕೆ ಯಾರು ಅದನ್ನು ಹಾಗೆ ಹೇಳುತ್ತಿಲ್ಲ ಅಲ್ವಾ? ಹೌದು. ಇಷ್ಟೆಲ್ಲ ದಾಳಿಗಳು ನಡೆದು ಕೂಡ ಇರಾನ್ ತನ್ನ ಪ್ರಯತ್ನ ಕೈಬಿಟ್ಟಿಲ್ಲ. ಪ್ರಸ್ತುತ ಇರಾನ್ 60% ಯುರೇನಿಯಂ ಸಂಸ್ಕರಣೆ ಮಾಡಿದೆ. ಅದು 90ಕ್ಕೆ ತಲುಪಿದರೆ ನೀವು ಅಣುಬಾಂಬ್ ತಯಾರು ಸಾಮರ್ಥ್ಯ ಪಡೆಯಬೇಕು. ಇದನ್ನು ತಡೆಯಲು ಶತಾಯಗತೆಯ ಇಸ್ರೇಲ್ ಮತ್ತು ಅಮೆರಿಕ ಪ್ರಯತ್ನ ಮಾಡ್ತಿದೆ. ಅಮೆರಿಕಕ್ಕಿಂತಲೂ ಇಸ್ರೇಲ್, ಯಾಕೆಂದರೆ ಅತಿ ದೊಡ್ಡ ಆತಂಕ ಇರೋದು ಇಸ್ರೇಲ್ಗೆ. ಯಾಕೆಂದರೆ ಇಸ್ರೇಲ್ ಮಾಡ್ತಿರೋದು ಅದೇ ಅಲ್ವಾ, ಇವತ್ತು ಅವರ ಮೇಲೆ ಯುದ್ಧ ಮಾಡೋದು, ಇವರ ಮೇಲೆ ಯುದ್ಧ ಮಾಡೋದು ಅದು ಇದ್ದಂತಲ್ಲ.
ನಟಾನ್ಸ್, ಇದನ್ನು ಭೂಗತ ಪಾತಾಳ ಲೋಕದ ಸ್ಥಾವರ ಅಂತ ಹೇಳ್ತಾರೆ. 100 ಅಡಿ ಆಳದಲ್ಲಿ ನಿರ್ಮಾಣ ಮಾಡಿದೆಯಂತೆ ಇರಾನ್, ಅದು ಕೂಡ ಪರ್ವತಗಳ ಅಡಿಯಲ್ಲಿ. ಅದು ಹೇಗೆ ಬಾಂಬ್ ಆಗಿ ಧ್ವಂಸ ಮಾಡುತ್ತೆ? ಇದೇ ಇರಾನ್ ಮತ್ತು ಅಮೆರಿಕಕ್ಕೆ ತಲೆನೋವಾಗಿದೆ. ಇನ್ನು ಇರಾನ್ಗೆ ಈ ಪರಮಾಣು ಸ್ಥಾವರ ನಿರ್ಮಾಣ ಮಾಡಲು, ಪರಮಾಣು ಸ್ಥಾವರ ಆರಂಭಿಸಲು, ಪರಮಾಣು ಶಕ್ತಿಯ ಕೆಲಸ ಆರಂಭಿಸಲು ಯಾರು ಸಹಾಯ ಮಾಡಿದ್ರು ಗೊತ್ತಾ ನಿಮಗೆ? ಕೇಳಿದ್ರೆ ನೀವು ಆಶ್ಚರ್ಯ ಪಡ್ಬೋದು. ಯಾರು ಇವತ್ತು ಇರಾನ್ನ ಪರಮಾಣು ಶಕ್ತಿ ಆಗುವುದನ್ನು ತಡೆಯುವ ಪ್ರಯತ್ನ ಮಾಡ್ತಿದ್ದೇರೋ ಅದೇ ಅಮೇರಿಕ ಒಂದಾನೊಂದು ಕಾಲದಲ್ಲಿ ಇರಾನ್ನ ಪರಮಾಣು ಶಕ್ತಿ ಆಗಲು ಸಹಾಯ ಮಾಡಿದೆ. ಆಶ್ಚರ್ಯ ಆಗ್ತಿದೆಯಾ? ಹೌದು. 1950ರಲ್ಲಿ ಅಮೆರಿಕದ ಅಧ್ಯಕ್ಷ ಡ್ವೈಟ್ ಡಿ ಐಸನ್ಹೋವರ್ ಅದನ್ನು ಶಾಂತಿ ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯುತ್ ಉತ್ಪಾದನೆ, ವೈದ್ಯಕೀಯ ಕ್ಷೇತ್ರ ಮತ್ತು ಇತರ ಕ್ಷೇತ್ರಗಳಿಗೋಸ್ಕರ ಪರಮಾಣು ಕಾರ್ಯಕ್ರಮ ನಡೆಸಲು ಇರಾನ್ಗೆ ಸಹಾಯ ಮಾಡಿದರು. 1957ರಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಪರಮಾಣು ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಅಮೆರಿಕವು ಇರಾನ್ಗೆ 5 ಮೆಗಾವಾಟ್ ಸಾಮರ್ಥ್ಯದ ಪರಮಾಣು ಸಂಶೋಧನಾ ರಿಯಾಕ್ಟರ್ ಅನ್ನು ಕೂಡ ನೀಡಿತ್ತು. ಇದನ್ನು ಟೆಹರಾನ್ ಪರಮಾಣು ಸಂಶೋಧನಾ ಕೇಂದ್ರದಲ್ಲಿ ಸ್ಥಾಪಿಸಲಾಯಿತು. ಎಂಥ ಆಶ್ಚರ್ಯ ಅಲ್ವಾ? ಅದೇ ಅಮೆರಿಕ ಇರಾನ್ ಪರಮಾಣು ಸ್ಥಾವರಣೆಯನ್ನು ಸಹಾಯ ಮಾಡಿದೆ. ಅಷ್ಟಲ್ಲದೆ ಈ ರಿಯಾಕ್ಟರ್ಗೆ ಬೇಕಾದ ಪುಷ್ಟೀಕರಿಸಿ ಯುರೇನಿಯಂ ಕೂಡ ಅಮೆರಿಕ ಕೊಟ್ಟಿದೆ ಇರಾನ್ಗೆ. ಅಂದು ಆ ಸಮಯದಲ್ಲಿ ಇರಾನ್ನಲ್ಲಿ ಇದ್ದದ್ದು ಮೊಹಮ್ಮದ್ ರೇಜಾ ಶಾ ಪಹಲ್ವಿ ಅಮೆರಿಕ ತುಂಬ ಆಪ್ತ ಆಗಿದ್ದ. ಸಂಪೂರ್ಣ ಆಡಳಿತ ಅವನು ಸರ್ವಾಧಿಕಾರಿ ಆಗಿದ್ದಲ್ಲಿ ಅವನ ಕಡೆ ಹರತೆ ಇತ್ತು. ಅವನು ಅಮೆರಿಕದ ಆಪ್ತ ಆಗಿದ್ದ. ಇಲ್ಲಿ ಇನ್ನೊಂದು ವಿಷಯ ಅಂದರೆ, ಆ ಕಾಲದಲ್ಲಿ ಇರಾನ್ನ ಎಲ್ಲ ತೇಲ ಬಾವಿಗಳುಂಟಲ್ಲ, ಅದು ಅಮೆರಿಕ ಮತ್ತು ಬ್ರಿಟನ್ನ ಕೈಯಲ್ಲಿ. ಈಗ ಅದು ರಾಷ್ಟ್ರೀಕರಣ ಆಗಿದೆ, ಸರ್ಕಾರದ ಕೈಯಲ್ಲಿದೆ. ಹಿಂದೆ ಅಮೆರಿಕ ಮತ್ತು ಬ್ರಿಟನ್ ಕೈಯಲ್ಲಿ ಇರಾನ್ನ ತೈಲ ಬಾವಿ ಇತ್ತು. ಆಮೇಲೆ ಅಲ್ಲಿ ಖಮೇನಿ ಆಡಳಿತ ಬಂತು. ಇಸ್ಲಾಮಿಕ್ ಕ್ರಾಂತಿ ಆಯಿತು. ಇಸ್ಲಾಮಿಕ್ ಕ್ರಾಂತಿ ಆದ ಮೇಲೆ ಕ್ರೆಮೇನಿಯಾ 1979ರಲ್ಲಿ ಇರಾನ್ನಲ್ಲಿ ಸಂಭವಿಸಿದ ಇಸ್ಲಾಮಿಕ್ ಕ್ರಾಂತಿ, ಇಸ್ಲಾಮಿಕ್ ರೆವಲ್ಯೂಷನ್ ಅನಂತರ ಈ ಅಮೆರಿಕ ಬೆಂಬಲಿತ ರಾಜ ಪಹಲ್ವಿ ಆಡಳಿತಕ್ಕೆ ಅಂತ್ಯ ಆಯಿತು. ಅಲ್ಲಿನ ತೈಲ ಬಾವಿಗಳನ್ನೆಲ್ಲ ರಾಷ್ಟ್ರೀಕರಣ ಮಾಡಿತ್ತು. ಇದರಿಂದ ಕೋಪಗೊಂಡ ಅಮೆರಿಕ ತನ್ನ ಬೆಂಬಲ ಹಿಂತೆಗೆದುಕೊಂಡು ಅಂದಿನಿಂದ ಇರಾನ್ನ ಈ ಪರಮಾಣು ಕಾರ್ಯಕ್ರಮಕ್ಕೆ ತಡೆಹಿಡಿಯಲು ಪ್ರಯತ್ನ ಮಾಡುತ್ತಾ ಇದೆ. ಯಾವ ದೇಶ ಇರಾನ್ಗೆ ಪರಮಾಣು ಶಕ್ತಿಯ ಮೊದಲ ಪಾಠವನ್ನು ಕಲಿಸಿಕೊಟ್ಟಿತ್ತು, ಅದೇ ದೇಶ ಇಂದು ಇರಾನ್ ಪರಮಾಣು ಶಕ್ತಿಯನ್ನು ಹರಸಪಡ್ತಿದೆ. ಎಂಥ ವೈಚಿತ್ರ್ಯ ಅಲ್ವಾ? ಈ ರೀತಿ ಏನೇ ಪ್ರಯತ್ನ ಮಾಡಿದ್ರು ಕೂಡ ಇಸ್ರೇಲ್ ಮತ್ತು ಅಮೇರಿಕ ಎಂತೆಂಥ ಪ್ರಯತ್ನಗಳು ಮಾಡಿದ್ರು ಕೂಡ ಇರಾನ್ನ ಪರಮಾಣು ಶಕ್ತಿಯನ್ನು ನಾಶಪಡಿಸಲು ಅವುಗಳಿಂದ ಸಾಧ್ಯವಾಗ್ತಿಲ್ಲ. ಎಷ್ಟು ಬಾರಿ ಬಾಂಬ್ ಹಾಕಿದ್ರು, ಅದು ಮಾಡಿದ್ರು, ಎಲ್ಲ ಮಾಡಿದ್ರು ಕೂಡ, ಏನೇ ಮಾಡಿದ್ರು ಕೂಡ ಇರಾನ್ನ ಪರಮಾಣು ಸ್ಥಾವರನ ಸಂಪೂರ್ಣ ಧ್ವಂಸ ಮಾಡಲು ಸಾಧ್ಯವಾಗ್ತದೆ. ಇದಕ್ಕೆ ಹೇಳ್ತಾರೆ ಇರಾನ್ನ ಪಾತಾಳ ಲೋಕದ ಪರಮಾಣು ಸ್ಥಾವರಗಳು. ನಮಸ್ಕಾರ ಸ್ನೇಹಿತರೆ, ಇವತ್ತಿಗೆ ಇಷ್ಟೇ. ನಾಳೆ ಇನ್ನೊಂದು ವಿಡಿಯೋ ನೋಡೋಣ. ನಮಸ್ಕಾರ.